ಟು ಯುವ ಶಕ್ತಿ. ಇಂದು ನಮ್ಮೊಂದಿಗಿರುವಂತಹ ಯುವ ಶಕ್ತಿ ಸುರಾನಾ ಕಾಲೇಜ್ನ ವಿದ್ಯಾರ್ಥಿಗಳು. ಸುರಾನಾ ಕಾಲೇಜ್ನ ವಿದ್ಯಾರ್ಥಿಗಳ ಅಡ್ಡ ಎಲ್ಲಿ ಅಂತಂದ್ರೆ ಬಹುಶಃ ಎಲ್ಲಾ ಕಾಲೇಜ್ನ ಅಡ್ಡಾನು ಕ್ಯಾಂಟೀನ್ ಆಗಿರುತ್ತೆ. ನಾವೀಗ ಕ್ಯಾಂಟೀನಲ್ಲೇ ಇದ್ದೀವಿ. ಕ್ಯಾಂಟೀನಲ್ಲಿರುವಂತಹ ಯುವ ಶಕ್ತಿಗಳಿಗೆ ಒಂದು ಪ್ರಶ್ನೆಯನ್ನ ಹಾಕೋಣ. ನೀವು ರಾಜಕಾರಣಿಗಳ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ಬಹಳ ದೊಡ್ಡದಾಗಿ ಮಾತನಾಡ್ತಾ ಇದ್ರು, ಆದ್ರೆ ಅವರನ್ನೇ ಮುಖ್ಯಮಂತ್ರಿ ಮಾಡಿದ್ರೆ ಏನ್ ಮಾಡ್ತಾರೆ? ಸೊ ಬನ್ನಿ ಮೊದಲಿಗೆ ಅವ್ರನ್ನೇ ಕೇಳೋಣ. ಸೊ ಯಾರು ಮೊದಲಿಗೆ ಇಲ್ಲೇ ಕಚ್ಚಾಟ ಆರಂಭ ಆಗಿದೆ, ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದಕ್ಕೆ. ಸೊ ನೀವೇನಂತೀರಿ? ನೀವು ಮುಖ್ಯಮಂತ್ರಿ ಆದ್ರೆ ಏನ್ ಮಾಡ್ತೀರಿ? ನಾನ್ ಸಿಎಂ ಆದ್ರೆ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಗೌರ್ಮೆಂಟ್ ಜಾಬ್ ಅಲ್ಲಿ 58 ಇಯರ್ಸ್ ಇತ್ತು, 60 ಇಯರ್ಸ್ ಮಾಡಿದ್ರು, 2 ಇಯರ್ಸ್ ಮತ್ತೆ ಎಕ್ಸ್ಟ್ರಾ ಮಾಡಿದ್ರು. ಬಟ್ ಯೂತ್ಗೆ ಆಪರ್ಚುನಿಟಿ ಕೊಡ್ತಾ ಇಲ್ಲ. ಯೂತ್ಗೆ ಫಸ್ಟ್ ಆಪರ್ಚುನಿಟಿ ಕೊಡ್ಬೇಕು ಅಂತ ನಾನು ಕೇಳ್ತೀನಿ. ನಾನು ಸಿಎಂ ಆದ್ರೆ ಎಜುಕೇಶನ್ ಅಲ್ಲಿ ಸ್ಕಾಲರ್ಶಿಪ್ ಅಂತ ಏನ್ ಕೊಡ್ತಾರೆ ಅದನ್ನ ಜಾಸ್ತಿ ಮಾಡಿ ಅಂತ ಹೇಳ್ತೀನಿ. ಹಳ್ಳಿಗಳಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಏನೂ ಇರಲ್ಲ, ಅದನ್ನೆಲ್ಲ ಸ್ವಲ್ಪ ಜಾಸ್ತಿ, ಸಾರಿಗೆ ವ್ಯವಸ್ಥೆ ಎಲ್ಲ ಜಾಸ್ತಿ ಮಾಡಿ ಅಂತ ಕೇಳ್ಕೊಂತೀನಿ. ಸೊ ನೀವು ಕೇಳ್ಕೊಳ್ಳೋದಿಲ್ಲ, ಇಲ್ಲ ಸಿಎಂ ಅಂದ್ರೆ ಮಾಡೇ ಬಿಡದೆ. ಓಕೆ, ಇನ್ನು ನೆಕ್ಸ್ಟ್. ಇವತ್ತು ಕ್ಯಾಂಟೀನ್ ನಲ್ಲಿ ಕುತ್ಕೊಂಡಾಗ ನಾನು ಸಿಎಂ ಆದ್ರೆ ಏನ್ ಹೇಳಿದ್ದಾರೆ ಅಂತ ಯೋಚನೆ ಮಾಡ್ತಿದ್ರೆ ನಂಗೊಂದು ಐಡಿಯಾ ಬರ್ತಿದೆ. 10ನೇ ಕ್ಲಾಸ್ ಓದ್ದೇವ್ರವ್ರೆ ನಮ್ಮನ್ನು ಆಳ್ಬೇಕಾದ್ರೆ ನಾವು BCA ಓದ್ತಿರೋರು ನಾವು ಯಾಕೆ ಸಿಎಂ ಆಗಬಾರ್ದು ಅಂತ ನಿಜವಾಗ್ಲೂ ಒಂದು ಯೋಚನೆ ಬಂದಿದೆ. ಓದ್ರೆ ಸಿಎಂ ಆಗ್ಬಿಡ್ಬೋದು ಅಂತೀರಿ? ದೇಶದ ಪ್ರೈಮ್ ಮಿನಿಸ್ಟರ್ನು ಎಜುಕೇಟೆಡ್ ಆಗಿ ಮೂರು ಡಿಗ್ರಿ ತೊಗೊಂಡು ಡಾಕ್ಟರೇಟ್ ಪದವಿ ತೊಗೊಂಡಿದ್ದಾನೆ. ಇವತ್ತು ದೇಶದ ಪ್ರಧಾನಮಂತ್ರಿ ರಬ್ಬರ್ ಸ್ಟ್ಯಾಂಪ್ ಹಾಕುತ್ತಿದ್ದಾನೆ. ಬೇರೆಯವ್ರ ಕೈಯಲ್ಲಿ ಆಳಿಸ್ಕೊಳ್ಳೋಂಗೆ ನಮ್ಮ ದೇಶದ ಪರಿಸ್ಥಿತಿ ಬಂದಿದೆ. ಅಲ್ಲಿ ತನಕ ನಾವು ಬಿಟ್ಕೊಟ್ಟಿದ್ದೀವಿ. ನಾನೇನಾದರೂ ಈ ರಾಜ್ಯದ ಮುಖ್ಯಮಂತ್ರಿ ಆದರೆ ಎಕನಾಮಿಕಲ್ ಬ್ಯಾಲೆನ್ಸ್ ತರ್ತೀನಿ. ಎಲ್ಲರೂ ಈಕ್ವಲ್ ಆಗಿರಬೇಕು. ನಾನೇನಾದರೂ ಯುವ ಮುಖ್ಯಮಂತ್ರಿ ಆದರೆ ಏನು ನಾವು ಇವಾಗ ಎಲ್ಲ ಜನರು ಯುವಕರಿಗೆ ಆದ್ಯತೆ ಕೊಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಏನು ಕಾನೂನು ಅಂತ ತರ್ತೀನಿ. ಯಾವ ಥರ ಯುವಕರಿಗೆ ಒಂದು ಡಿಸ್ಟಿಕ್ಕಲ್ಲಿ ಅಥವಾ ಕೆಲವು ಅಂಕಿಅಂಶ ಒಂದು 3-4 ಯುವಕರಿಗೆ ಕಾನ್ಸ್ಟಿಟ್ಯೂನ್ಸಿ, ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿ ಯುವಕರಿಗೆ ಕೊಡಲೇಬೇಕು ಅನ್ನೋ ಒಂದು ಕಾನೂನು ತರ್ತೀನಿ. ಅದಲ್ಲದೆ ಯುವ ಕ್ಯಾಂಡಿಡೇಟ್ಗಳು ಯುವಕರಿಗೆ ಕೊಡಬೇಕು. ಅಲ್ಲ, ನಮಗೆ ಇನ್ನೂ ಲರ್ನಿಂಗ್ ಕೆಪಾಸಿಟಿ ಅನ್ನೋದು ಏನಿದೆ ಅದನ್ನ ನಾವು ಕಲ್ತ್ಕೊಳ್ಳಲ್ಲ. ರಿಸರ್ವೇಷನ್ ಕೋಟಲ್ಲಿ ಬರುತ್ತೆ ಬಿಡು ಅನ್ನೋ ಒಂದು ಉದಾಸೀನತೆ ಕ್ರಿಯೇಟ್ ಆಗುತ್ತೆ ಹೊರತು ನಮ್ಗೆ ಆ ಯೋಗ್ಯತೆ ಬರಲ್ಲ. ಸಿಎಂ ಆದ್ರೆ ಇದೇ ರೀ, ನೀವು ಹೇಳಿದ್ದೆಲ್ಲವೂ ಆಗಿಬಿಡುತ್ತೆ ಅಂತ ನನಗಾಗಲ್ಲ. ವಿರೋಧ ಪಕ್ಷದವರ ವಿರೋಧವನ್ನ ಕೂಡ ನೀವು ಎದುರಿಸಬೇಕಾಗತ್ತೆ. ಸೊ ರೆಡಿ ಇರ್ತೀರಾ ವಿರೋಧವನ್ನ ಎದುರಿಸಲಿಕ್ಕೆ? ಇವಾಗ ಏನ್ ಮಾಡಿ ರಿಸರ್ವೇಷನ್ ಇಲ್ಲ, ಇವಾಗ ಕೊಡ್ತಾ ಇಲ್ಲ, ಇವಾಗ ಹಂಗಾರೆ ಬದಲಾವಣೆ ಬೇಡವಾ? ಹಂಗಾರೆ ಬದಲಾವಣೆ ಬೇಕು. ಅದನ್ನ ಹೇಗೆ ತರ್ತೀರಾ ಅನ್ನೋದು ನಿಮ್ಮ ಮೇಲೆ ಇರುತ್ತೆ ಹೊರತು ನೀವು ಇನ್ನಷ್ಟು ರಿಸರ್ವೇಷನ್ ನ ಕ್ರಿಯೇಟ್ ಮಾಡ್ತೀನಿ ಅಂದ್ರೆ ನೀವು ಮಾಮೂಲಿ ಸಿಎಂ ಆದಂಗೆ ಆಗೋದ್ರಲ್ಲ. ಒಂದು ಹೇಳ್ತೀನಿ, SC STಗಳು ಏನು ದೊಡ್ಡ ಜನಾಂಗದಿಂದ ನೋವನ್ನು ಅನುಭವಿಸಿದ್ರು. ಇವಾಗ ರಿಸರ್ವೇಷನ್ ಕೊಟ್ಟಿದ್ದಕ್ಕಾಗಿ ಅವ್ರಿಗೆ ಕೆಲವು ಅವರೇ ಅಂತ MLAಗಳಿದ್ದಾರೆ. ಈ ರಿಸರ್ವೇಷನ್ ಅನ್ನೋದು ನನ್ನ ಪ್ರಕಾರ ಏನಾಗ್ತಿದೆ ಅಂದ್ರೆ ಗ್ರೂಪಿಸಮ್ ಕ್ರಿಯೇಟ್ ಮಾಡ್ತಿದೆ. ಗ್ರೂಪಿಸಮ್ ಕ್ರಿಯೇಟ್ ಮಾಡಿ ಆ ಗ್ರೂಪ್ನವರು ಆ ಹಿಂದುಳಿದ ವರ್ಗದವರು ಬರ್ತಿದ್ದಾರೆ. ನೀವು ಹೇಳ್ತಿದ್ದೀರಾ ಅವ್ರನ್ನ ಇವಾಗ ಏನಕ್ಕೆ ಉಪಯೋಗಿಸ್ಕೊತಿದ್ದಾರೆ? ಒಂದು ಗಲಾಟೆಗೆ, ಒಂದು ಸ್ಟ್ರೈಕ್ಗೆ, ಒಂದು ಕಲ್ಲು ಹೊಡೆಯೋದಕ್ಕೆ, ಒಂದು ಏನೇ ಆದ್ರೂ ಎಲ್ಲದಕ್ಕೂ ನೆಗೆಟಿವ್ ಫ್ಯಾಕ್ಟರ್ಗೆ. ಸ್ವಾಮಿ, ಊರಿದ್ರೆ ಒಳಗೇರಿ ಇದ್ದೇ ಇರುತ್ತೆ. ನಾವು ಒಳ್ಳೇದನ್ನ ತಗೊಂಡು ಮುನ್ನಡಿಬೇಕು. ಪಕ್ಷ ವಿರೋಧ ಪಕ್ಷದ ಮಾತುಕತೆ ನಡೆದಾಗೆ ನಡೀತಾ ಇದೆ. ಸೊ ಓಕೆ, ಇನ್ನು ನಾನು ಫಸ್ಟ್ ಹೇಳೋದು, ಚೀಫ್ ಮಿನಿಸ್ಟರ್ ನಾವು ಆ ಜಾಗಕ್ಕೆ ಹೋಗ್ತಾ ಇದ್ದಂಗೆ ಫಸ್ಟ್ ನಮಗೆ ಗ್ರೀಡಿನೆಸ್ ಬಂದೇ ಬರುತ್ತೆ ಯಾವುದೇ ಮನುಷ್ಯನಿಗಾಗ್ಲೂ. ಯಂಗ್ಸ್ಟರ್ಸ್ ಬಂದ್ರು ನೆಗೆಟಿವ್ಸ್ ಇದ್ದೇ ಇರುತ್ತೆ. ಎಲ್ಲ ಪಾಸಿಟಿವ್ ಆಗಿ ನಾವು ನಿಜವಾಗ್ಲೂ ಚೇಂಜ್ ಮಾಡಲ್ಲ. ನೀವು ಒಮ್ಮೆ ಸಿಎಂ ಆದ್ರೆ ಸಿನಿ ಸ್ಟಾರ್ ಸಿಎಂ ಕರ್ನಾಟಕಕ್ಕೆ ಮೊದಲ ಸಿನಿ ಸ್ಟಾರ್. ಎಲ್ಲರೂ ಯೋಚನೆ ಮಾಡೋದನ್ನ, ಸಿನಿ ಸ್ಟಾರ್ ಸಿಎಂ ಆದ್ರೆ ಒಂದು ನೇಮ್ ಫೇಮ್ ದುಡ್ಡು ಮಾಡ್ಕೊಳ್ಳೋಕೆ ಅಂತಾನೆ ಬರ್ತಾರೆ. ತುಂಬಾ ಜನ ಹಂಗೆ ಮಾತಾಡ್ಕೊಳ್ತಾರೆ. ಸೊ ನಾನು ಹಾರ್ಟೆಡ್ ಹೇಳ್ಬೇಕಂದ್ರೆ, ಈ ಸುಮ್ನೆ ಬಾಯಿ ಮಾತುಗಲ್ಲ, ಬಡ ಮಕ್ಕಳಿಗೆ ನಾನು ಆದಷ್ಟು ಸಹಾಯ ಮಾಡ್ಬೇಕು ಅಂತ ಆಸೆ. ಎಲ್ಲಾ ಫಿಲ್ಮ್ಗೂ ಸಬ್ಸಿಡಿ ಕೊಡ್ಬೇಕು, ಮತ್ತೆ ಎಲ್ಲಾ ಫಿಲ್ಮ್ ಸ್ಟಾರ್ಸ್ಗೂ, ಮತ್ತೆ ಪ್ರಮುಖವಾಗಿ ನಾನು ಸೆಲ್ಫಿಶ್ ಆಗಿ ಫಿಲ್ಮ್ ಸ್ಟಾರ್ಸ್ಗೆ ಒಂದು ರೂಲ್ಸ್ ಏನಂದ್ರೆ ಕನ್ನಡದವ್ರಿಗೆ ಅವಕಾಶ ಕೊಡ್ಬೇಕು. ಕನ್ನಡ ಹೀರೋಯಿನ್ಸ್ಗೆ ಕನ್ನಡ ಮೂವಿನಲ್ಲಿ ಮಾಡೋ ಒಂದೇ ಒಂದು ರೂಲ್ಸ್ ನಾನು ತರ್ತೀನಿ. ಓಕೆ, ನಾನು ಅದನ್ನೇ ವೇಟ್ ಮಾಡ್ತಾ ಇದ್ದೆ. ಒಂದಾದ್ರೂ ಆಕ್ಟ್ರೆಸ್ ಫೇವರ್ ಏನಾದ್ರು ಮಾಡ್ಬೋದಲ್ವಾ ಅಂತ. ನಾನು ಸಿಎಂ ಆದ್ರೆ ನನ್ನ ಪಕ್ಷದ ಪ್ರತಿಯೊಬ್ಬ ಶಾಸಕನು ಆಯಾ ಕ್ಷೇತ್ರಗಳಿಗೆ ಹೋಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು. ಅಲ್ಲಿಂದ ಪ್ರಮಾಣ ಮಾಡ್ಬೇಕು ಜನರಿಗೆ, ನಾನು ನನ್ನ ನನ್ನ ಕ್ಷೇತ್ರದ ಜನತೆಯನ್ನು ಕಾಪಾಡ್ತೇನೆ ಅಂತ. ತಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಹೇಳ್ಬೋದು, ಆದರೆ ಅದು ಆಗಬೇಕಲ್ಲ. ಅದು ಬಹಳ ಮುಖ್ಯ. ನಮ್ಮ ದೇಶ ವಿಫಲವಾಗೋದು ಇಂಪ್ಲಿಮೆಂಟೇಷನ್ ಅಲ್ಲೇ. ನನ್ನ ಸರ್ಕಾರದ ಪ್ರತಿಯೊಂದು ಕಾರ್ಯಕ್ರಮವೂ ಪ್ರತಿಯೊಬ್ಬ ಜನರಿಗೆ ತಲುಪಬೇಕು, ಅದು ಬಹಳ ಮುಖ್ಯ. ತುಂಬಾನೇ ಸ್ಕ್ಯಾಮ್ಸ್ ಇದೆ. ಹಾಗಾಗಿ ಆ ಸ್ಕ್ಯಾಮ್ ಅನ್ನ ಕವರ್ ಮಾಡೋದಕ್ಕೋಸ್ಕರ ಈ ಸೆಲೆಬ್ರಿಟಿ ಅನ್ನೋ ಒಂದು ಹೈಪ್ ಫ್ಯಾಕ್ಟರ್ನ ತಂದು ಅದನ್ನ ಕವರ್ ಮಾಡ್ಕೊಡ್ತಿದ್ದಾರೆ ಹೊರತು ಅವ್ರ ಮಿಸ್ಟೇಕ್ ಏನಿದೆ ಅದನ್ನ ರೆಕ್ಟಿಫೈ ಮಾಡ್ತಿಲ್ಲ. ಅಲ್ಲ, ರಾಜಕಾರಣಿಗಳು ಬೈತಿದ್ರು, ಸ್ಕ್ಯಾಮ್ ಹೇಳ್ತಿದ್ರು. ನಮ್ಮ ಜನಸಾಮಾನ್ಯರು ಸ್ಕ್ಯಾಮು ಇದೆ. ಚುನಾವಣೆಯಲ್ಲಿ ಓಟ್ ಆಗದೆ ಇರುವಂಥದ್ದು, ತಮ್ಮ ಮತಗಳನ್ನ ಹೆಂಡ ಜಾತಿಗೆ ಮಾರ್ಕೊಳ್ಳುವಂಥದ್ದು ಇರ್ಬೋದು.
ಕಲ್ಲೋಟ್ಗಳಿರುವಂಥದ್ದು, 3-4 ಸರಿ ಓಟ್ ಹಾಕೋದಂತಿರುವುದು, ಇದು ಜನಸಾಮಾನ್ಯರ ಸ್ಕ್ಯಾಮು. ಓಕೆ ಓಕೆ, ಮಿಮಿಕ್ ಮಾಡಲಿಕ್ಕೆ ಯಾರೋ ರೆಡಿ ಇದ್ರು ಇಲ್ಲಿ. ಸೊ ಇವಾಗ ಟ್ಯಾಲೆಂಟ್ಗೆ ಸಮಯ. ಸೊ ಮಾತು ಖತಮ್, ಟ್ಯಾಲೆಂಟ್ ಇವಾಗ ಶುರು. ರಾಜಕಾರಣಿಗಳೇ, ನಿಲ್ಲಿಸಿ ನಿಮ್ಮಯ ಕೂಗ. ನಿಮಗೇನು ಬಂದಿದೆ ರೋಗ? ಎಲೆಕ್ಷನ್ ಬರುತ್ತಿದೆ ಬೇಗ, ಇಷ್ಟರಲ್ಲೇ ಹಾಕುವಿರಿ ಲಾಗ. ಹಾಗಾಗಿ ಇದು ಎಚ್ಚರಿಕೆಯ ಗಂಟೆ. ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಜನರನ್ನು ಸಂಪಾದಿಸಿ ಅಷ್ಟೇ. ವಾ 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 ಅನ್ಬೇಕು ನಾವೀಗ. ಸಂಘ ಸಂಸ್ಥೆಗಳ ದಾಳಿಯ ನೋಡು, ಧರ್ಮದ ಹೆಸರಲ್ಲಿ ತಂದರು ಕೇಡು, ಭಾರತೀಯನ ಗೋಳನು ನೋಡು, ಯುವಕರ ಪಾಡನು ಕೇಳೋರು ಯಾರು, ಭ್ರಷ್ಟತೆ ಅನ್ನೋದು ಎಲ್ಲೆಡೆ ಹರಡಿದೆ, ರಾಜಕಾರಣದ ಕೆಸರು ಕಳೆದಿದೆ, ಸಿಎಂ ಸೀಟಿಗೆ ಗೊಂದಲ ಮೂಡಿದೆ, ಒಳ್ಳೆ ನಾಯಕನ ಕೊರತೆಯಾಗಿದೆ, ಸಿನಿಮಾದವರ ಬಣ್ಣದ ಲೋಕ, ಹೆಸರು ಮಾಡಲು ಗಲಾಟೆ ಬೇಕಾ, ಪ್ರೇಕ್ಷಕ ಇಲ್ಲಿ ಬರಿಯ ಮೂಕ, ಗಲಾಟೆ ನೋಡಿ ಹೋದವ ಮೂರ್ಖ, ಗಲಾಟೆ ನೋಡಿ ಹೋದವ ಮೂರ್ಖ. ಓಕೆ, ಇದು ಸುರನಾ ಕಾಲೇಜ್ನ ಯುವ ಶಕ್ತಿಯ ಶಕ್ತಿ ಎಷ್ಟರ ಮಟ್ಟಿಗಿತ್ತು ಅಂತ ನೋಡಿದ್ರಿ. ಎಷ್ಟು ಜನ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ಗಳಿದ್ದಾರೆ, ಇಲ್ಲೇ 50-40 ಜನ ಆಕಾಂಕ್ಷಿಗಳಿದ್ದಾರೆ ಮುಖ್ಯಮಂತ್ರಿಗಳಾಗಲಿಕ್ಕೆ. ಎಲ್ಲರಲ್ಲೂ ರಾಜಕಾರಣದ ಉತ್ಸಾಹ ಇದೆ, ಅನುಭವದ ಕೊರತೆ ಇದೆ, ಹಾಗೆಯೇ ಪ್ರೋತ್ಸಾಹದ ಬಯಕೆ ಇದೆ. ಇನ್ನಷ್ಟು ಯುವ ಶಕ್ತಿಯೊಂದಿಗೆ ಮತ್ತೆ ಮುಂದಿನ ವಾರ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.